ನಮಸ್ಕಾರ. ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಯುದ್ಧವೇ ಕರ್ನಾಟಕದಲ್ಲಿ ಭಾರತದಲ್ಲಿ ನಡೀತಾ ಇದೆ. ಗೆದ್ದಂತ ಸರ್ಕಾರಗಳು ನಡ್ಕೊಂತಾರಂತ ರೀತಿ ನಡೀತಾರಂತ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ ಜನ ಗೊತ್ತಿಲ್ಲದ್ರೂ ಅದರ ವಿರುದ್ಧ ಧ್ವನಿ ಸಹ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಅನ್ನೋದು ಒಂದು ಪಿಡುಗು, ಭ್ರಷ್ಟಾಚಾರ ಅನ್ನೋದು ಒಂದು ರೀತಿಯ ಸೈಕೋಯಿಸಮು. ಈ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೇನೆ ಅಂದಿನ ಕಾಲದಲ್ಲಿ 1984 ಅಂದಿನ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಕರ್ನಾಟಕ ಲೋಕಾಯುಕ್ತ ಇರೋದು ಜನರ ಧ್ವನಿಯನ್ನ, ಜನರಿಗೆ ಅಧಿಕಾರಿಗಳು ಮತ್ತೆ ಗೆದ್ದಂತ ಜನಪ್ರತಿನಿಧಿಗಳು ಕೊಡುವಂತ ತೊಂದರೆ ಭ್ರಷ್ಟಾಚಾರ ವಿರುದ್ಧವಾಗಿ ಕರ್ನಾಟಕ ಲೋಕಾಯುಕ್ತ ಸ್ಪಂದಿಸ್ತಾ ಇದ್ರೆ, ಒಂದು ಸಮಯದಲ್ಲಿ ಒಂದು CBIಗಿಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಕರ್ನಾಟಕ ಲೋಕಾಯುಕ್ತ ಅದು ಸಂತೋಷ್ ಹೆಗ್ಡೆ ಅವರಾಗಿರ್ಬೋದು, ನ್ಯಾಯಮೂರ್ತಿಗಳಾದಂಥ ವೆಂಕಟಾಚಲರಾಗಿರ್ಬೋದು ಅಂತ ನೋಡಿದಂಥ ಸಂಸ್ಥೆ ಇವತ್ತು ತನ್ನಲ್ಲೇ ತಾನು ಕುಗ್ಗೋಗ್ತಾ ಇದೆ. ಕರ್ನಾಟಕ ಲೋಕಾಯುಕ್ತ ಅಲ್ಲಿ ಕಂಪ್ಲೇಂಟ್ಗಳನ್ನ ಕೊಟ್ರೆ, ನಾನೊಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡಿದೆ, ಕಂಪ್ಲೇಂಟನ್ನು ಕೊಟ್ರೆ ಅಲ್ಲಿರೋರು ಡೀಲ್ ಮಾಡಿಕೊಂಡು ಹಣವನ್ನು ವಸೂಲಿ ಮಾಡಿ ಕಂಪ್ಲೇಂಟ್ಗಳ ಮೇಲೆ ಬಿ ರಿಪೋರ್ಟ್ ಹಾಕೋದು, ಕ್ಲೋಸ್ ಮಾಡುವಂಥ ಕೆಲಸಕ್ಕೂ ಕೂಡ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು, ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ವರ್ಕೌಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಕರ್ನಾಟಕ ಲೋಕಾಯುಕ್ತದ ಹೆಸರನ್ನ ಯಾವ ಮಟ್ಟಕ್ಕೆ ಅಲ್ಲಿನ ತನಿಖಾಧಿಕಾರಿಗಳು ಡೀಲ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ವಿ ನೀಡ್ ಟು ಕಾಲ್ ಫಾರ್ ಎ ಪ್ರೋಗ್ರಾಮ್. ಕರ್ನಾಟಕ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋ ಒಂದು ನಿರ್ಣಯಕ್ಕೂ ಕೂಡ ಬರಬೇಕಾಗಿದೆ. ಯಾಕೆ ಅಂತಂದ್ರೆ ನಿನ್ನೆ ಕರ್ನಾಟಕ ಲೋಕಾಯುಕ್ತದ ಲೋಕಾಯುಕ್ತರಾದಂಥ ವೀರಪ್ಪನವರು ಅವರ ಸ್ವಂತ ಜಿಲ್ಲೆ ಕೋಲಾರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಮೀಟ್ ಮಾಡಿದ್ದಾರೆ. ನನಗೆ ನಮ್ಮ ಸ್ನೇಹಿತೆ ಆದಂಥ ರತ್ನಗೌಡ ಅವರು, ಅಡ್ವೊಕೇಟ್ ಅವರು, ವಕೀಲರಾದಂಥ ರತ್ನಗೌಡ ಅವರು ಈಗ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದೇನು ಅಂತಂದ್ರೆ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಪರವಾಗಿ ನಿಲ್ಲಬೇಕಾದಂಥ ಅಥವಾ ಕಂಪ್ಲೇಂಟ್ಗಳ ಪರವಾಗಿ ನಿಲ್ಲಬೇಕಾದಂಥ ಅಥವಾ ಸತ್ಯದ ಪರವಾಗಿ ನಿಲ್ಲಬೇಕಾದಂಥ ಉಪಲೋಕಾಯುಕ್ತರು ಅಲ್ಲಿ ಕೂತಿದ್ದಂಥ ಕೋಲಾರದ ಜನರು ಯಾರ್ಯಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅವರುಗಳನ್ನ ನನ್ಗೆ ಯಾರೋ ಶಿವು ಅಂತೆ, ಕೋಲಾರದಲ್ಲಿ ಶಿವು ಅನ್ನೋರು, ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಉಪಲೋಕಾಯುಕ್ತರಾದಂಥ ವಿತ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಟ್ ಪೋಸ್ಟ್, ಆ ಉಪಲೋಕಾಯುಕ್ತರ ಪೋಸ್ಟ್ಗೆ ಮತ್ತೆ ಲೋಕಾಯುಕ್ತರ ಪೋಸ್ಟ್ಗೆ ಅತಿ ಹೆಚ್ಚಿನ ಗೌರವವನ್ನು ನಾನು ಇಟ್ಕೊಂಡಿದ್ದೀನಿ. ಆದರೂ ಸಹ ಇದನ್ನ ವಿಚಾರನ ಹೇಳಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ನಿನ್ನೆ ಕೋಲಾರದಲ್ಲಿ ಯಾರ್ಯಾರು ನೀವು ಕರ್ನಾಟಕ ಲೋಕಾಯುಕ್ತ ಜನಸ್ಪಂದನ ಕಾರ್ಯಕ್ರಮವನ್ನ ಭೇಟಿ ಮಾಡಿದ್ರೆ ದಯವಿಟ್ಟು ಅಲ್ಲಿ ಕಮೆಂಟ್ ಹಾಕಬೇಕು. ಉಪಲೋಕಾಯುಕ್ತರಾದಂಥ ಜಸ್ಟಿಸ್ ವೀರಪ್ಪನವರು ಜನರ ಪರವಾಗಿ ಮಾತಾಡಿದ್ರ ಅಥವಾ ಜನರಿಗೆ ಒಂದು ರೀತಿಯ ಭಯ ಹುಟ್ಟಿಸುವಂತ ಅಥವಾ ಭ್ರಷ್ಟಾಚಾರಿಗಳ ಪರವಾಗಿ ಮಾತಾಡಿದ್ರು ಅಂತ ಅವರ ಮೇಲೆ ಒಂದಷ್ಟು ವಕೀಲರೇ ಫೋನ್ ಮಾಡಿ ನನಗೆ ಹೇಳಿದ್ರು, ಜಗದೀಶ್ ಅವರೇ ನಿನ್ನೆ ಜನಸ್ಪಂದನ ಕಾರ್ಯಕ್ರಮ ನಡೀತು, ಕರ್ನಾಟಕ ಲೋಕಾಯುಕ್ತ ಉಪಲೋಕಾಯುಕ್ತರಾದಂಥ ವೀರಪ್ಪನವರು ಬಂದಿದ್ರು, ಅವರು ಒಬ್ಬ ಶಿವು ಅಂತ ಪ್ರಶ್ನೆ ಕೇಳಿದ, ಸರ್ ನನ್ನ ಕಂಪ್ಲೇಂಟ್ಗೆ ಸ್ಪಂದನೆ ಕೊಟ್ಟಿಲ್ಲ, ಈ ತರ ಮಾಡಿದ್ದಾರೆ ಅಂದಿದ್ದಕ್ಕೆ ಉಪಲೋಕಾಯುಕ್ತರಾದಂಥ ವೀರಪ್ಪನವರು, ನೀನ್ ಜಾಸ್ತಿ ಮಾತಾಡಿದ್ರೆ ನಿನ್ನ ಮೇಲೆ ಕೇಸ್ ಹಾಕಿ ರೌಡಿ ಶೀಟರ್ ಓಪನ್ ಮಾಡಿಸ್ಬಿಡ್ತೀನಿ ಅಂತ ನನ್ನೆ ಸಾರ್ವಜನಿಕವಾಗಿ ಓಪನ್ ಆಗಿ ಉಪಲೋಕಾಯುಕ್ತರು ಒಬ್ಬ ಪ್ರಶ್ನೆ ಕೇಳಿದಂಥವನಿಗೆ, ಏನೋ ನೀನು ನನ್ನ ಧಮಕಿ ಹಾಕ್ತೀಯಾ, ನಾನು ಮಾನ್ಯ ಜಸ್ಟಿಸ್ ವೀರಪ್ಪನವರಲ್ಲಿ ನಾನು ವಿನಂತಿ ಏನಂತಂದ್ರೆ, ಸರ್ ಈ ಕರ್ನಾಟಕ ಲೋಕಾಯುಕ್ತ ಸ್ಥಾಪನೆ ಮಾಡಿದ್ದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಸರ್, ಇದರ ಸ್ಥಾಪನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಾವು ಉಪಲೋಕಾಯುಕ್ತರಾಗಿ ಅಲ್ಲಿ ಕಂಪ್ಲೇಂಟ್ ಕೊಡೋರಿಗೆ ನೀವು ಸ್ಪಂದಿಸಬೇಕೇ ಹೊರತು, ನೀವು ಕಂಪ್ಲೇಂಟ್ಗಳಿಗೆ ನೀನು ರೌಡಿ ಶೀಟರ್ ಓಪನ್ ಮಾಡಿಸ್ತೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಹಾಕಿಸ್ತೀನಿ ಅಂತ ನೀವು ಅಧಿಕಾರಿಗಳ ಮುಂದೆ ಮಾತಾಡಿದ್ರೆ, ನೀವು ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಹೇಳಿದಿರ ಸುಳ್ಳು ಕಂಪ್ಲೇಂಟ್ಗಳಂತ. ನನಗೆ ಪ್ರಶ್ನೆ ಬರ್ತಾ ಇರೋದೇನು ಅಂತಂದ್ರೆ, ನಿಮ್ಮ ಎಂಟೈರ್ ಸ್ಟೇಟ್ಮೆಂಟ್ ಅಲ್ಲಿ ಭ್ರಷ್ಟರ ವಿರುದ್ಧ ನಾವು ಕರ್ನಾಟಕ ಲೋಕಾಯುಕ್ತ ಕ್ರಮ ತಗೊಳ್ಕೊಳ್ತೀವಿ ಅಂತ ನೀವೆಲ್ಲೂ ಹೇಳಿಲ್ಲ. ನೀವು ಹೇಳಿರೋದೇನು ಅಂತಂದ್ರೆ, ಸುಳ್ಳು ಕಂಪ್ಲೇಂಟ್ ಕೊಟ್ರೆ 3 ವರ್ಷ ಜೈಲು. ಸರ್ ನನ್ನ ಮೇಲೆ ಕರ್ನಾಟಕ ಮಾಜಿ ಹೋಮ್ ಮಿನಿಸ್ಟರ್ ಅಶೋಕ್ 2011ರಲ್ಲಿ 14 ಕೇಸ್ ಹಾಕಿ ಜೈಲು ಕಳಿಸ, ಒಂದು ಅಟ್ರಾಸಿಟಿ ಕೇಸ್ ಹಾಕಿ
ಸರ್ ಎಲ್ಲ ಕೇಸನ್ನು ನಾನು ಪಾರ್ಟಿ ಇನ್ ಪರ್ಸನ್ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಿರಪರಾಧಿಯಾಗಿ 2015ರಲ್ಲಿ ಹೊರಗಡೆ ಬಂದು 2017ರಲ್ಲಿ ನಾನು ಅಡ್ವೊಕೇಟ್ ಆದೆ. ಸರ್ ನಾನು ಯಾರಿಗೂ ಶಿಕ್ಷೆ ಕೊಡ್ಸಕ್ಕಾಗಿಲ್ಲ. ನೀವ್ ಹೇಳ್ತೀರಾ ಸರ್ ನಿಮಗೆ ಒಬ್ಬ ಜಡ್ಜ್ ಆಗಿ ನಿಮಗೆ ಗೊತ್ತಿರಬೇಕು ಸರ್, ಏನೋ ಕೋರ್ಟ್ ಅಂದ್ರೆ ಜನ ಭಯ ಬೀಳ್ತಾರೆ. ಯಾಕೆ ಅಂತಂದ್ರೆ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಇಬ್ಬರು, ಒಂದು ವಕೀಲರು ಇನ್ನೊಂದು ಕಡೆ ಪೊಲೀಸರು ಸರ್, ಇಬ್ಬರಿಗೂ ಕೂಡ ಏನೋ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಹೋರಾಟ ಮಾಡೋ ಶಕ್ತಿ ಸರ್ ಯಾರಿಗೂ ಇಲ್ಲ ಸರ್. ನೀವು ಸರ್ ನಿನ್ನೆ ನನಗೆ ಒಂದು ನೋವೇನಂತಂದ್ರೆ ಜಸ್ಟಿಸ್ ವೀರಪ್ಪನವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾನು ನಿಮ್ಮ ಮುಂದೆ ಪ್ಲೀಡ್ ಮಾಡಿದ್ದೀನಿ. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಾನು ನಿಮ್ಮ ಮುಂದೆ ನಾನು ನೋಡಿದ್ದೀನಿ ಸರ್. ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಹೈಕೋರ್ಟ್ ಅಂಡ್ ಬೀಯಿಂಗ್ ಎ ರಿಟೈರ್ಡ್ ಜಡ್ಜ್ ಅಂಡ್ ಪ್ರೆಸೆಂಟ್ ಉಪಲೋಕಾಯುಕ್ತರಾಗಿ ನಾವು ನಿಮ್ಮಲ್ಲಿ ಕೇಳೋದೇನು ಅಂತಂದ್ರೆ ಸರ್, ನೀವು ಜನರ ಪರವಾಗಿ ಮಾತಾಡಿ ಸರ್. ನೀವು ಭ್ರಷ್ಟರ ವಿರುದ್ಧ ಜನ ಕಂಪ್ಲೇಂಟ್ ಕೊಡಕ್ ಬಂದ್ರೆ, ಸುಳ್ಳು ಕಂಪ್ಲೇಂಟ್ ಆದ್ರೆ ನೀವು ಒಂದು ರೀತಿಯ ಬೆದರಿಕೆಯನ್ನೇ ಕೊಟ್ಟ ರೀತಿನ ನಮಗೆ ಭಾಸವಾಗ್ತಾ ಇದೆ. ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಬಟ್ ಒಂದಂತೂ ನಿಜ ಸರ್, ಈ ಕರ್ನಾಟಕ ಲೋಕಾಯುಕ್ತ ಸ್ಥಾಪನೆ ಮಾಡಿದ್ದು ರಾಮಕೃಷ್ಣ ಹೆಗಡೆ ಅವರು ಉದ್ದೇಶ ಇಷ್ಟೇ ಸರ್. ಕರ್ನಾಟಕದಲ್ಲಿ ಅದು CM ಆಗಿರ್ಲಿ, MLA ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಅದು DK ಶಿವಕುಮಾರ್ ಆಗಿರ್ಲಿ, ಸಿದ್ದರಾಮಯ್ಯ ಆಗಿರ್ಲಿ, IAS ಆಗಿರ್ಲಿ, IPS ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, ಇನ್ಸ್ಪೆಕ್ಟರ್ ಆಗಿರ್ಲಿ, ಅವರೇನಾದ್ರೂ ಭ್ರಷ್ಟಾಚಾರದಲ್ಲಿ ತೊಡದ್ರೆ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅವರ ಮೇಲೆ ಆಕ್ಷನ್ ಮಾಡಕ್ಕೋಸ್ಕರ ಕರ್ನಾಟಕ ಲೋಕಾಯುಕ್ತನ ಸ್ಥಾಪನೆ ಮಾಡಿದ್ರೆ ಹೊರತು ಅದರ ಉಪಲೋಕಾಯುಕ್ತರಾಗಿರ್ಬೋದು, ಲೋಕಾಯುಕ್ತರಾಗಿರ್ಬೋದು ಜನರ ಪರವಾಗಿ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಂತ್ಕೊಂಬಕ್ಕೆ ಹೊರತು ನಿನ್ ಕಂಪ್ಲೇಂಟ್ ಕೊಟ್ರೆ 3 ವರ್ಷ ಜೈಲ್ಗೆ ಹೋಗ್ತೀಯಾ ಅಂತಂದ್ರೆ ಸರ್, ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್? ಕರ್ನಾಟಕ ಲೋಕಾಯುಕ್ತ ಎಲ್ಲೋ ಒಂದು ಕಡೆ ಇಷ್ಟು ದಿನ ಪೊಲೀಸ್ ಠಾಣೆಗಳಲ್ಲಿ ಬೆದರಿಕೆ ಆಗ್ತಾ ಇದ್ರು ಪೊಲೀಸರು. ಈಗ ಉಪಲೋಕಾಯುಕ್ತರು ಬಹಿರಂಗವಾಗಿ ಜನರ ಸಭೆಯಲ್ಲಿ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ನೀವು 3 ವರ್ಷ ಜೈಲಿಗೆ ಹೋಗ್ತೀರಾ ಅಂತಂದ್ರೆ, ಅದೇ ಉಪಲೋಕಾಯುಕ್ತರು ಭ್ರಷ್ಟರೇ ನೀವು ಜೈಲಿಗೆ ಹೋಗ್ತೀರಾ ಅಂತಂದಿದ್ರೆ ಖಂಡಿತವಾಗಿ ನಿಮ್ಮ ಪಾದ ಪೂಜೆಯನ್ನ ಮಾಡ್ತಾ ಇದ್ವಿ ಸರ್. ಒಬ್ಬ ಉಪಲೋಕಾಯುಕ್ತರಾಗಿ ತಾವು ಮಾತಾಡಿದಂತ ರೀತಿ ಕರ್ನಾಟಕದ ಜನತೆಗೆ ಬೇರೆ ರೀತಿಯ ಒಂದು ಭಾಸವಾಗಿದೆ, ಇನ್ಕ್ಲೂಡಿಂಗ್ ಮೀ ಬೀವಿಂಗ್ ಅಂಡ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಫ್ರಮ್ ಹೈಕೋರ್ಟ್ ಆಫ್ ಡೆಲ್ಲಿ. ನನಗನ್ಸಿದ್ದೇನು ಅಂತಂದ್ರೆ, ತಾವು ಭ್ರಷ್ಟರನ್ನ ಭೇಟಿ ಮಾಡಬೇಕಾಗಿತ್ತು, ಭ್ರಷ್ಟರನ್ನ ಬಗ್ಗು ಬಡಿತೀವಿ ಅಂತ ಹೇಳ್ಬೇಕಾದಂತ ಸ್ಟೇಟ್ಮೆಂಟ್ ಕೊಡಬೇಕಾದಂತ ಉಪಲೋಕಾಯುಕ್ತರು ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಸರ್, ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಆಕ್ಷನ್ ಮಾಡಿ, ನಮ್ದು ಯಾವ್ದು ತಕರಾಲಿಲ್ಲ ಸರ್. ಲೋಕಾಯುಕ್ತ ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇದೆ ಸರ್. ಲೋಕಾಯುಕ್ತ ಅಂತಂದ್ರೆ ಸರ್, ಒಂದು ಸಮಯದಲ್ಲಿ ಅಲ್ಲಿನ SP, ಅಲ್ಲಿನ ಸಂತೋಷ್ ಹೆಗಡೆ ಅವರು, ಅಲ್ಲಿನ ನ್ಯಾಯಮೂರ್ತಿ ವೆಂಕಟಾಚಲ ಅವರು ಸರ್ ಭ್ರಷ್ಟರ ಎದೆನಲ್ಲಿ ನಡುಕ ಹುಟ್ಟಿಸ್ಬಿಟ್ರು ಸರ್. ಇವತ್ತು ಕಂಪ್ಲೇಂಟ್ ಅವರು ಈಗ ನಿಮ್ಮ ಮಾತನ್ನ ಕೇಳಿದ್ರೆ ಕರ್ನಾಟಕದ ಯಾವುದೇ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಖಂಡಿತವಾಗಿ ಕಂಪ್ಲೇಂಟ್ ಕೊಡಲ್ಲ ಸರ್. ಮಾನ್ಯ ಸಿದ್ದರಾಮಯ್ಯನವರೇ, ಕರ್ನಾಟಕ ಲೋಕಾಯುಕ್ತಕ್ಕೆ ಲೋಕಾಯುಕ್ತರನ್ನ ಉಪಲೋಕಾಯುಕ್ತರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ದಯಮಾಡಿ ಯೋಚನೆ ಮಾಡಿ. ನಮಗೆ ಈ ಕರ್ನಾಟಕ ಲೋಕಾಯುಕ್ತದಲ್ಲಿ ಸಂತೋಷ್ ಹೆಗ್ಡೆ ಅವರನ್ನ ನೋಡಿದ್ದೀವಿ, ಏನೋ ಭ್ರಷ್ಟರ ಎದೆಯಲ್ಲಿ ನಡುಕವನ್ನ ಉಚ್ಚೆ ಇಟ್ಕೊಂಡವರು ಭ್ರಷ್ಟರು, ಉಚ್ಚೆ ಇಟ್ಕೊಂಡವರು. ಸಾಯಂಕಾಲ ಏನೋ ವೆಂಕಟಾಚಲ ಅವರು ಅಥವಾ ಸಂತೋಷ್ ಹೆಗ್ಡೆ ಅವರು ಒಂದು ಪ್ರೆಸ್ ಬ್ರೀಫ್ ಮಾಡಿದ್ರೆ ಯಾರನ್ನಾರು ಅರೆಸ್ಟ್ ಮಾಡಿ, ಕರ್ನಾಟಕ ಲೋಕಾಯುಕ್ತ ಅಂತಂದ್ರೆ ಉಚ್ಚೆ ಇಟ್ಕೊಂಡ್ರು ಅಂತ ಪರಿಸ್ಥಿತಿ ನೋಡಿದಂತ ಲೋಕಾಯುಕ್ತ ಇವತ್ತು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ತೀನಿ ಅಂತಂದ್ರೆ ಸರ್, ಒಂದು ಕೆಲಸ ಮಾಡಿ ಸರ್, ನೀವೇ ಸುಮೋಟೋ, ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಇದೋ ನೀವು ಉಪಲೋಕಾಯುಕ್ತರಾಗಿ ನೀವೇ ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಬಹುದು, ನೀವೇ ತನಿಖೆ ಮಾಡಬಹುದು ಸರ್. ಉಪಲೋಕಾಯುಕ್ತರಾಗಿ ನೀವೇ ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿ ಸರ್. ಸರ್, ಬೆಂಗಳೂರಲ್ಲಿ ಗುಂಡಿಗಳು ಮುಚ್ಚಾಕಿದ್ದಾರೆ ಸರ್. 1250 ಕೆರೆಗಳನ್ನ 30 ವರ್ಷದಲ್ಲಿ ಈ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, CMಗಳು ನುಂಗಾಕವ್ರೆ ಸರ್. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನದೇ 50 ಕಂಪ್ಲೇಂಟ್ ಇದೆ. ನನ್ನದು ಯಾವುದು ಕೂಡ ಸುಳ್ಳು ಕಂಪ್ಲೇಂಟ್ ಅಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಲೋಕಾಯುಕ್ತ ಇರೋದು ಜನರನ್ನ ರಕ್ಷಣೆ ಮಾಡಕ್ಕೆ, ನ್ಯಾಯವನ್ನ ರಕ್ಷಣೆ ಮಾಡಕ್ಕೆ, ಭ್ರಷ್ಟರ ವಿರುದ್ಧ ಸಮರ ಸಾರಕ್ಕೆ ಹೊರತು ಕಂಪ್ಲೇಂಟ್ ಕೊಡೋರ್ನ ಬೆದರಿಕೆ, ಕಂಪ್ಲೇಂಟ್ ಕೊಡೋರಿಗೆ ಜೈಲ್ಗೆ ಹಾಕ್ತೀನಿ ಅಂತಂದ್ರೆ ನಾ ಮಾನ್ಯ ಉಪಲೋಕಾಯುಕ್ತರಾದಂತ ಜಸ್ಟಿಸ್ ವೀರಪ್ಪನವರು ನಾನು ಕೇಳೋದೇನು ಅಂತಂದ್ರೆ, ಸರ್ ಯಾರು ಬರ್ತಾರೆ ಸರ್? ನೀವು ಈ ತರ ಕೋಲಾರದಲ್ಲಿ ಓಪನ್ ಆಗಿ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ತೀನಿ ಅಂತಂದ್ರೆ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್? ಆಮೇಲೆ ನಿನ್ನೆ ನೀವು ಆ ಕೋಲಾರ ಜಿಲ್ಲೆ ನಿಮ್ಮ ಹುಟ್ಟೂರು ಸರ್, ನಿಮ್ಮ ನೆಲ, ನಿಮ್ಮ ಜನ ಸರ್. ಅವರು ನೊಂದಿರೋರು ನಿಮ್ಮ ಹತ್ರ, ನಮ್ಮ ವೀರಪ್ಪನವರು ಉಪಲೋಕಾಯುಕ್ತರಾಗಿದ್ದಾರೆ, ನಮ್ಮ ಸಮಸ್ಯೆ ಬಗೆಹರಿತದೆ, ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ, ಈ ಆಸೆಗಳನ್ನ ಇಟ್ಕೊಂಡು ಕೋಲಾರ ಜನ ನಿಮ್ಮ ಹತ್ರ ಬಂದಿದ್ದು ಸರ್. ಖಂಡಿತವಾಗಿ ನಿನ್ನೆ ಅಲ್ಲಿ ಕೂತಿದ್ದಂತ ಪ್ರತಿಯೊಬ್ಬರಿಗೂ, ಕೋಲಾರದಲ್ಲಿ ಕೂತಿದ್ದು ನಿಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂತಿದ್ದವ್ರಿಗೆ ಒಂದು ವಿಚಾರ ಅರ್ಥ ಆಗಿದೆ ಸರ್, ಅವರು ಲೋಕಾಯುಕ್ತ ಇರೋದು ಜನರಿಗೋಸ್ಕರ ಅಲ್ಲ, ಎಲ್ಲೋ ಒಂದು ಕಡೆ ಇದು ಉಲ್ಟಾ ಹೊಡಿತಾ ಇದೆಯಾ ಅನ್ನೋ ಒಂದು ಭಾಸ ಅವ್ರಿಗೆ ಆಗ್ತಾ ಇದೆ ಸರ್.
ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಜಸ್ಟಿಸ್ ವೀರಪ್ಪನವರೇ, ನಾನು ನಿಜವಾಗ್ಲೂ ಆ ಚೇರ್ಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಬಟ್ ನೀವು ಆಡದಂತ ಮಾತುಗಳಿದೆಯಲ್ಲ ಸರ್, ಏನೋ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಸರ್, ಹಾಗಾದ್ರೆ ಸರ್ ಭ್ರಷ್ಟರ ರೆಕ್ಕೆಗೆ ನೀರ್ ಹಾಕ್ದಂಗಲ್ವಾ ಸರ್? ಭ್ರಷ್ಟರ ರೆಕ್ಕೆಗೆ ನೀರ್ ಹಾಕ್ದಂಗಲ್ವಾ ಸರ್? ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ನೀವು ಜೈಲ್ಗೆ ಹೋಗ್ತೀರಾ ಅಂತ ನೀವ್ ಹೇಳಿದ್ರೆ ಸರ್, ಭ್ರಷ್ಟರು ಅನ್ಕೊಂತಾರೆ, ಉಪಲೋಕಾಯುಕ್ತರೆ ಓಪನ್ ಆಗಿ ಹೇಳ್ತವ್ರೆ, ಹಂಗಾರೆ ಭ್ರಷ್ಟೆಲ್ಲ ಹೇಳ್ತಾರೆ ಕೊಟ್ಟಿದ್ದೆಲ್ಲ ಸುಳ್ಳು ಕಂಪ್ಲೇಂಟ್ ಅಂತ ಪ್ರೂವ್ ಮಾಡ್ತಾರೆ ಸರ್. ಅವ್ರು ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಲೋಕಾಯುಕ್ತದಲ್ಲಿ ನಾನ್ ನೋಡಿದೀನಿ 21 ಜನ ಟ್ರಾಫಿಕ್ ಅಫಿಷಿಯಲ್ಸ್ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಕ್ಯಾಶ್ ಇಸ್ಕೊಂಡ್ರು ಸರ್. ಅದು ವಿಡಿಯೋ ರೆಕಾರ್ಡ್ ಸಮೇತ ನಾನು ACB ಕಂಪ್ಲೇಂಟ್ ಕೊಟ್ಟೆ. ACB ಇಂದ ಲೋಕಾಯುಕ್ತ ಟ್ರಾನ್ಸ್ಫರ್ ಆಯ್ತು. ಲೋಕಾಯುಕ್ತರು ತನಿಖಾಧಿಕಾರಿ ಬಿ ರಿಪೋರ್ಟ್ ಹಾಕಿದ್ದಾರೆ ಸರ್. ವಿಡಿಯೋ ಇದೆ. 21 ಅಧಿಕಾರಿಗಳು ದುಡ್ಡು ಇಸ್ಕೊಂಡಿರೋದು ವಿಡಿಯೋ ಇದ್ರು ಕೂಡ ಇಸ್ಕೋ ಬಂದ್ ಕರ್ವಾ, ಇಸ್ಕೋ ಬಂದ್ ಕರ್ವಾ, ಉದರ್ ದೇಖೋ ವಿಡಿಯೋ ಏನೋ ಕೋಯಿ ಚಿಲ್ಲರ, ಹೋಗ ಮುಂದಕ್ಕೆ, ಓ ಚಲಾಗ್ಯಾ. ನೋಡಿ, ಈ ತರ ಪರಿಸ್ಥಿತಿ ನಾವು ಜೀವನ ಮಾಡ್ತಾ ಇದ್ದೀವಿ. ನ್ಯಾಯ ಕೇಳೋ ಭ್ರಷ್ಟರ ವಿರುದ್ಧ ನ್ಯಾಯ ಕೇಳೋ ವ್ಯಕ್ತಿಗಳನ್ನ ರಕ್ಷಣೆ ಮಾಡಬೇಕಾದಂತ ಲೋಕಾಯುಕ್ತ, ಲೋಕಾಯುಕ್ತರು ಮೌನ ವಹಿಸಿದ್ದಾರೆ. ಉಪಲೋಕಾಯುಕ್ತರು ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ಸಿನಿ ಅಂತಾರೆ ಸರ್. ನಾವು ನ್ಯಾಯ ಕೇಳಕ್ಕೆ ಎಲ್ಲೋಗ್ಬೇಕು? ನ್ಯಾಯ ಕೇಳಕ್ಕೆ ಕೋರ್ಟ್ಗೆ ಹೋಗಕ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಜನ ಹತ್ರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಕಪಿಲ್ ಸಿಬಲ್ ಅಂತವ್ರು 5 ಕೋಟಿ 3 ಕೋಟಿ ಕೇಳ್ತಾರೆ. DK ಶಿವಕುಮಾರ್ ಅಂತರು, ಸಿದ್ದರಾಮಯ್ಯ ಅಂತರು ಕೊಡಬಲ್ರು ಸರ್. ಸಾಮಾನ್ಯ ಜನ ಕೋರ್ಟ್ ಕೂಡ ಹೋಗಕ್ಕಾಗಲ್ಲ ಸರ್. ಇವತ್ತಿನ ಪರಿಸ್ಥಿತಿನಲ್ಲಿ ಎ ಕಾಮನ್ ಮ್ಯಾನ್ ಕೆನಾಟ್ ಆಫರ್ ಟು ಗೋ ಟು ಕೋರ್ಟ್ ಅಂಡ್ ಸೀಕ್ ಜಸ್ಟಿಸ್. ಯಾಕೆ ಅಂತಂದ್ರೆ ಇವತ್ತು ನ್ಯಾಯ ಕೇಳಬೇಕು ಅಂದ್ರೆ ನಮಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡೋ ಕೆಪಾಸಿಟಿ ಇರಬೇಕು, ಕೋಟ್ಯಾಂತರ ರೂಪಾಯಿ ಫೀಸ್ ಕೊಡೋ ಕೆಪಾಸಿಟಿ ಇರಬೇಕು. ಆವಾಗ ಮಾತ್ರ ನಮಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗತ್ತೆ ಸರ್. ಸಾಮಾನ್ಯ ಜನ ಈ ನರನಾಟದಲ್ಲಿ ಸತ್ತೋಗ್ಬೇಕಾಗತ್ತೆ ಅಂತ ನಾನು ಹೇಳುತ್ತಾ, ಉಪಲೋಕಾಯುಕ್ತರಾದಂತ ಜಸ್ಟಿಸ್ ವೀರಪ್ಪನವರು ನೆನ್ನೆ ಹೇಳಿದ್ದಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲಿಗೆ ಹಾಕ್ತೀನಿ ಅಂತ. ಒಂದ್ ಕೆಲಸ ಮಾಡಿ ಸರ್, ಲೋಕಾಯುಕ್ತನೇ ಬೇಡ ಸರ್, ಒಂದ್ ಕೆಲಸ ಮಾಡಿ, ಈಗ ಜನರನ್ನ ಜೈಲ್ಗೆ ಹಾಕೋ ಮಟ್ಟಕ್ಕಿದ್ರೆ ಒಂದ್ ಕೆಲಸ ಮಾಡಿ ಸರ್, ಕರ್ನಾಟಕ ಲೋಕಾಯುಕ್ತನ ಮುಚ್ಚಿಬಿಡಿ ಸರ್. ನಾನು ಐ ವಿಲ್ ರೈಟ್ ಟು ಗವರ್ಮೆಂಟ್ ಅಂಡ್ ಐ ವಿಲ್ ರೈಟ್ ಟು ಗವರ್ನರ್ ಸ್ಟೇಟಿಂಗ್ ದಟ್ ಕೈಂಡ್ಲಿ ಕ್ಲೋಸ್ ದ ಕೈಂಡ್ಲಿ ಲಾಕ್ ದ ಈ ಕರ್ನಾಟಕ ಲೋಕಾಯುಕ್ತವನ್ನ ಮುಚ್ಚಿಬಿಡೋಣ ಸರ್. ಏನಕ್ಕೆ ಬೇಕು ಸರ್? ಅಲ್ಲಿರೋರ್ಗೆಲ್ಲ ಸಂಬಳ ಕೊಟ್ಕೊಂಡು ಈಗ ನೊಂದಿರೋರ್ಗೆ ಭ್ರಷ್ಟರ ವಿರುದ್ಧ ಕಂಪ್ಲೇಂಟ್ ಕೊಡೋರು ಜೈಲ್ಗೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಬೆದರಿಗೆ ಉಪಲೋಕಾಯುಕ್ತರೇ ಓಪನ್ ಆಗ್ತಾರೆ ಅಂತಂದ್ರೆ ಇನ್ನ ಕರ್ನಾಟಕ ಲೋಕಾಯುಕ್ತ ಸ್ಥಾಪನೆ ಮಾಡಿದ ಉದ್ದೇಶ ಏನು ಸರ್? ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ರಾಮಕೃಷ್ಣ ಹೆಗಡೆ ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದು an intellectual, Ramakrishna Hegde, constituted this, Karnataka Lokayukta. We are proud to be, feeling that, there is an institution which can nail the corrupt. But very sad to state that, that Upalokayukta made a statement stating that ಉಪಲೋಕಾಯುಕ್ತರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನೀವು ಸುಳ್ಳು ಕೇಸ್ ಹಾಕ್ರೆ ನೀವು ಜೈಲ್ ಹಾಕ್ತೀರಂತ. ಅದೇ ಉಪಲೋಕಾಯುಕ್ತರು ಭ್ರಷ್ಟರನ್ನ ಜೈಲ್ಗೆ ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ನಮಗೆ ತುಂಬಾ ಬೇಜಾರಾಗಿದೆ ಸರ್. ನಿಮ್ಮ ಬಗ್ಗೆ ಸಾಕಷ್ಟು ಗೌರವ ಇದೆ, ಇನ್ನು ಮುಂದೆನೂ ಕೂಡ ನಿಮ್ಮ ಬಗ್ಗೆ ಗೌರವ ಇರುತ್ತೆ. ಬೀಯಿಂಗ್ ಎನ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅಂಡ್ ಬೀಯಿಂಗ್ ಎನ್ ಉಪಲೋಕಾಯುಕ್ತ, ವಿ ಆರ್ ಸ್ಯಾಡ್ ಟು ಸ್ಟೇ ದಟ್ ದಿಸ್ ಸ್ಟೇಟ್ಮೆಂಟ್, ಈ ಒಂದು ನಿಮ್ಮ ಹೇಳಿಕೆ ಭ್ರಷ್ಟರಿಗೆ ಬಲವನ್ನ ಉಂಟು ಮಾಡುತ್ತೆ ಸರ್. ನಿರ್ಗತಿಕರಿಗೆ, ನ್ಯಾಯ ಕೇಳೋರಿಗೆ, ಭ್ರಷ್ಟಾಚಾರದಲ್ಲಿ ಅವರು ಮುಳುಗೋಗಿರೋ, ಭ್ರಷ್ಟಾಚಾರಕ್ಕೆ ಬಲಿಪಶು ಆಗಿರೋರಿಗೆ ಖಂಡಿತವಾಗಿ ನೋವಾಗುತ್ತೆ ಸರ್. ನಾನೇ 50 ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್, ಡಿ ಕೆ ಶಿವಕುಮಾರ್ ಮೇಲೆ ಹೆಚ್ಚು ಕಮ್ಮಿ 15 ಕಂಪ್ಲೇಂಟ್ ಇದೆ. ಯು ಮೀನ್ ಟು ಸೇ ನಮ್ಗೇನು ಸರ್, ನಾವೇನು ಮತಿಭ್ರಮಣರ, ಅಥವಾ ನಮ್ಗೇನು ಸೆನ್ಸ್ ಇಲ್ವಾ, ಅಥವಾ ನಮ್ಗೇನು ಕಾನೂನು ಗೊತ್ತಿಲ್ವಾ, ಅದು ತಪ್ಪಾಗಿದೆ ಅರಿವಿಲ್ಲ ನಮಗೆ. ಈ ತರ ಒಂದು ಪರಿಸ್ಥಿತಿನಲ್ಲಿ ನಾವುಗಳು ಕಂಪ್ಲೇಂಟ್ ಕೊಟ್ರೆ ಒಬ್ಬ ಉಪಲೋಕಾಯುಕ್ತರು ಜೈಲ್ಗೆ ಹಾಕ್ತೀನಿ ಅಂತ ಹಾಕಿ ಸರ್ 140 ಕೋಟಿ ಜನನು ಕೂಡ ನೊಂದಿರೋರೆ ಸರ್, ನ್ಯಾಯ ಕೇಳೋರೆ ಸರ್. ಯಾರೋ ಒಂದು 10,000 ಜನ MP MLA ಅಧಿಕಾರಿಗಳು, IAS IPSಗಳು, ಜಡ್ಜ್ಗಳು ಚೆನ್ನಾಗಿರ್ಬೋದು ಸರ್. ಈ ಒಂದು ವ್ಯವಸ್ಥೆನಲ್ಲಿ 99%, 97% ಪೀಪಲ್ ಆರ್, ಅವ್ರಗಳಿಗೆ ನೋವಾಗಿದೆ ಸರ್. ಆಮೇಲೆ ನಾವು ನಿಜವಾಗ್ಲೂ ಈ ಮಾತಾಡ್ಲಿಕ್ಕೆ ನನಗೆ ಒಂಥರ ಬೇಜಾರಾಗ್ತದೆ. ಬೀಯಿಂಗ್ ಎನ್ ಅಡ್ವೊಕೇಟ್, ಬೀಯಿಂಗ್ ಎನ್ ಆಫೀಸರ್ ಆಫ್ ದ ಕೋರ್ಟ್, ನನಗೆ ನೋವಾಗ್ತಾ ಇದೆ. ನನ್ನ ಜನಕ್ಕೆ ನ್ಯಾಯ ಕೊಡಬೇಕಾದಂತ ಲೋಕಾಯುಕ್ತರು, ಉಪಲೋಕಾಯುಕ್ತರು ಎಲ್ಲೋ ಒಂದು ಕಡೆ ಭ್ರಷ್ಟರಿಗೆ ಶಕ್ತಿ ತುಂಬ್ತಾ ಇದ್ದಾರ. ಭ್ರಷ್ಟರು ಇದರಿಂದ ಬಲ ತಗೊಂಡು ಲೋಕಾಯುಕ್ತದಲ್ಲೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತಿಗೆ ಐ ಥಿಂಕ್ ನಿಜವಾಗ್ಲೂ ಇಟ್ಸ್ ಟೈಮ್ ಫಾರ್ ಅನ್ ಅಕೌಂಟಬಿಲಿಟಿ. ಈ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಆಗಿರೋ ಉಪಲೋಕಾಯುಕ್ತರನ್ನ ದಮ್ಮು ತಾಕತ್ತು ಇರಬೇಕು ಅಂತ ಲೋಕಾಯುಕ್ತರನ್ನ ಅಪಾಯಿಂಟ್ ಮಾಡೋದು ಬಿಟ್ಟು, ದೇ ಸಪೋಸ್ ಟು ಅಪಾಯಿಂಟ್ ಪೀಪಲ್ ಲೈಕ್ ಸಂತೋಷ್ ಹೆಗಡೆ,
ಪೀಪಲ್ ಲೈಕ್ ಏನೋ ನಮ್ಮ ಮಾಜಿ ಲೋಕಾಯುಕ್ತರಾದಂಥ ವೆಂಕಟಾಚಲಯ ಅಂತ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡೋದು ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳೋ ಅಂತ ಜಸ್ಟಿಸ್ ವೀರಪ್ಪನಂತವರನ್ನ ಅಪಾಯಿಂಟ್ ಮಾಡಿ ಒಂದು ಕೆಲಸ ಮಾಡಿ ಸಿದ್ದರಾಮಯ್ಯನವರೇ, ಲೋಕಾಯುಕ್ತನ ಮುಚ್ಚಿಬಿಡಿ ಸರ್. ಬೇಡ ಸರ್. ಈಗ ನಾವು ಕಂಪ್ಲೇಂಟ್ ಕೊಡೋದು ಯಾಕೆ? ಆಮೇಲೆ ಅದನ್ನ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ನಾನು ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಕೇಳೋದು ಯಾಕೆ? ಇಷ್ಟಕ್ಕೂ ಸಂಬಳ ಯಾಕೆ ವೇಸ್ಟ್ ಮಾಡೋದು? ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ಆ ಲೋಕಾಯುಕ್ತದಲ್ಲಿ ಪೊಲೀಸರು, ಇನ್ವೆಸ್ಟಿಗೇಷನ್ ಆಫೀಸರ್ಗಳು, ರಿಜಿಸ್ಟ್ರಾರ್ಗಳು, ಲೋಕಾಯುಕ್ತರು, ಅವ್ರ ಕಾವಲು ಕಾಯಕ್ಕೆ ಒಂದು ಆಫೀಸು, ಅವರಿಗೆ ಕಂಪ್ಯೂಟರ್ಗಳು, ಮ್ಯಾನ್ ರಿಸೋರ್ಸ್ ಪರ್ಸಸ್ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಸರ್. ಹೇಗಿದ್ರು ನಮಗೆ ಗೊತ್ತಾಗಿದೆ ಲೋಕಾಯುಕ್ತ ಅಂತ ನಮ್ಗೆ ಯಾರಿಗೂ ನ್ಯಾಯ ಸಿಗಲ್ಲ ಅಂತ. ಯಾಕೆ ಅಂದ್ರೆ ಇದೇನು ಮೊದಲೇನಲ್ಲ. ಅಲ್ಲಿದ್ದಂಥ ಸಂತೋಷ್ ಹೆಗ್ಡೆ ಅವರ PA ಆದಂಥ ರಿಯಾಜ್ ಕೂಡ ಸಿಕ್ಕಾಕೊಂಡಿದ್ದ ಕೇಸ್ಗಳನ್ನ ಸೇಲ್ ಮಾಡಿಕೊಂಡು. ಮೊನ್ನೆ ಜೋಶಿ ಅಲ್ಲಿಂದ ಎತ್ತಂಗಡಿ ಆಗಿದ್ದಾನೆ. ಕರ್ನಾಟಕ ಲೋಕಾಯುಕ್ತದಲ್ಲಿ ನನಗೆ ಗೊತ್ತಿಲ್ಲ, ಕರ್ನಾಟಕದ 7 ಕೋಟಿ ಜನರು ಹೇಳಬೇಕು, ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಪರ್ಸನಲ್ ಅನುಭವ, 21 ಜನ ಟ್ರಾಫಿಕ್ ಅಫಿಷಿಯಲ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿಸಿದೆ, ರಿಪೋರ್ಟ್ ಹಾಕೋದು ಕರ್ನಾಟಕ ಲೋಕಾಯುಕ್ತ. ಜಸ್ಟ್ ಬಿಕಾಸ್ ಅವರು ಡಿಮ್ಯಾಂಡ್ ಮಾಡಿಲ್ಲ, ಬರೀ ದುಡ್ಡಿಸ್ಕೊಂಡ್ರದ್ದು ವಿಡಿಯೋ ಇದೆ. ಆದ್ರೂ ಕೂಡ ಪವರ್ ಟಿವಿ ಮಾಡಿದಂಥ ಸ್ಟಿಂಗ್ ಆಪರೇಷನ್ ನಲ್ಲಿ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ ಹಾಕಿದ್ರು, ಕನಿಷ್ಠ ಚಾರ್ಜ್ ಶೀಟ್ ಹಾಕಿಲ್ಲ. ನೋಡ್ರಿ, ಭ್ರಷ್ಟರನ್ನ ರಕ್ಷಣೆ ಮಾಡೋ ಅಂತ ತನಿಖಾಧಿಕಾರಿಗಳು ಕೂಡ ಆ ಲೋಕಾಯುಕ್ತದಲ್ಲಿ ಇದೆ. ಈಗ ನಾನು ಹೈಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ನಾನು ಅಲ್ಲಿ ಸೀನಿಯರ್ ಕೌನ್ಸಿಲರ್ಗಳಿಗೆ ಲಕ್ಷ ನಾನು ಫೀಸ್ ಕೊಡಬೇಕು. ಅಂದ್ರೆ ಭ್ರಷ್ಟಾಚಾರ ಹೋರಾಟ ಮಾಡಕ್ಕೆ ನಾನು ಲಕ್ಷ ಉಣಿಸ್ಕೊಂಡು ಕೋಟಿ ಇದ್ರೆ ಮಾತ್ರ ನಾನು ಹೋರಾಟ ಮಾಡಿ ಗೆಲ್ಬೋದೇ ಹೊರತು ಸಾಮಾನ್ಯ ಮನುಷ್ಯ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವುದೇ ರೀತಿಯ ಹೋರಾಟ ಮಾಡ್ಲಿಕ್ಕಾಗಲ್ಲ ಅಂತ ಈ ಮೂಲಕ ಹೇಳುತ್ತಾ, ಇಟ್ಸ್ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ ದಟ್ ಉಪಲೋಕಾಯುಕ್ತರು ನೀವು ಸುಳ್ಳು ಕಂಪ್ಲೇಂಟ್ ಆದ್ರೆ ನನಗೆ ಸುಳ್ಳು ಕಂಪ್ಲೇಂಟ್ ಆದ್ರೆ ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ದಂತ ಉಪಲೋಕಾಯುಕ್ತರು ತಪ್ಪು ಮಾಡಿದ್ರೆ ಭ್ರಷ್ಟರನ್ನ ಕೂಡ ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಖಂಡಿತವಾಗಿ ವೀರಪ್ಪನವರ ಪಾದವನ್ನ ತೊಳೆದು ಆ ನೀರನ್ನ ನಾನು ಕುಡಿತಾ ಇದ್ದೆ. ಖಂಡಿತ ಈ ಮಾತನ್ನ ಹೇಳಿಲ್ಲ. ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ದಂತ ಉಪಲೋಕಾಯುಕ್ತರು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡ್ರೆ ಅವ್ರನ್ನೂ ಕೂಡ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿಲ್ಲ ಅಂತ ಹೇಳ್ತಾ, ನನ್ನ ಮನದಾಳದ ಮಾತು. ಯಾಕೆ ಅಂತಂದ್ರೆ ಈ ದೇಶದ ಸಂವಿಧಾನ ನನಗೆ ಇದನ್ನು ಮಾತಾಡಕ್ಕೆ ಅಧಿಕಾರ ಕೊಟ್ಟಿದೆ. ಕರ್ನಾಟಕದ 7 ಕೋಟಿ ಜನರ ಪರವಾಗಿ ನಾನು ಈ ಪ್ರಶ್ನೆಯನ್ನ ಉಪಲೋಕಾಯುಕ್ತರ ಮುಂದೆ ಇಟ್ಟಿದ್ದೇನೆ. ನಾನು ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ಪ್ರೆಸೆಂಟೆಡ್ ದಿಸ್ ದಟ್ ಜಸ್ಟಿಸ್ ವೀರಪ್ಪನವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್, ಯು ವರ್ ಎ ಜಡ್ಜ್ ಆಫ್ ಎನ್ ಹೈಕೋರ್ಟ್ ಆಫ್ ಕರ್ನಾಟಕ. ವಿ ಎಕ್ಸ್ಪೆಕ್ಟ್ ಜಸ್ಟಿಸ್ ಫ್ರಮ್ ಲೋಕಾಯುಕ್ತದಿಂದ ನಾವು ಜಸ್ಟಿಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಖಂಡಿತ ಈ ರೀತಿ ಉಪಲೋಕಾಯುಕ್ತರು ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲಿಗೆ ಹಾಕ್ತೀನಿ ಅಂತಂದ್ರೆ ಸರ್, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನನಗೆ ಗೊತ್ತಿಲ್ಲ ಸರ್. ಐ ಥಿಂಕ್ ಕರ್ನಾಟಕದ 7 ಕೋಟಿ ಕನ್ನಡಿಗರು ಇದಕ್ಕೆ ಉತ್ತರ ಹುಡ್ಕೊಬೇಕಾಗಿದೆ. ಭ್ರಷ್ಟರ ಕೈಗೆ, ಕ್ರಿಮಿನಲ್ಸ್ಗಳ ಕೈಗೆ, ಲೂಟಿಕೋರರ ಕೈಗೆ, ಡಕಾಯಿತರ ಕೈಗೆ ನಾವು ಅಧಿಕಾರವನ್ನ ಕೊಟ್ಟು ಇವತ್ತು ನಾವು ಗುಲಾಮಗಿರಿಯ ಪರಿಸ್ಥಿತಿಗೆ ಬಂದಿದ್ದೇವೆ. ಅಂದು ಬ್ರಿಟಿಷರು ಈ ಒಂದು ಭ್ರಷ್ಟರ ಕೈಗೆ ಅಧಿಕಾರ ಇದೆ ಅಂತ ಹೇಳುತ್ತಾ, ಎಚ್ಚರ ಕರ್ನಾಟಕ, ಎಚ್ಚರ, ಹುಚ್ಚರ, ಭ್ರಷ್ಟ ಹುಚ್ಚರ ಕೈಯಲ್ಲಿ ಅಧಿಕಾರ ಇದೆ. ನೀವು, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ತೊಂದರೆಯಲ್ಲಿದೆ. ಥ್ಯಾಂಕ್ಸ್ ಅ ಲಾಟ್. ಕಣ ಕಣದಲ್ಲೂ ಕನ್ನಡ.